ಅಯ್ಯ ನಡಿ ಹೋಗೋಣ. ನಮ್ಮಮ್ಮ ತಾಯಿ ಅದು ಯಾವ ಮೂಲ ನಕ್ಷತ್ರದಾಗ ಹುಟ್ಟುಬಿಟ್ಟು ಅದೇನ್ ಕತೆನೋ ಅಮಾವಾಸ್ತಿನಂತೆ ಹುಟ್ಟಿರೋದು ನಾನು. ಓ ಹೌದಾ, ಅದಕ್ಕೆ ಈ ಪಾಠಗಳು ಬೀಳ್ತಾ ಇರೋದು. ಹಾ, ನಾನು ಹೇಳಿದ್ದೆಲ್ಲ ಚೆನ್ನಾಗಿ ಗೆಪ್ಕತಿದ್ದಾನೆ. ಬೆಳಗ್ಗೆ ಎದ್ದಿದ ತಕ್ಷಣ ಕೈಕಾಲು ಮಗ ತೊಳ್ಕೊಂಡು ಕಾಫಿ ಕುಡಿದ್ಬಿಟ್ಟು ನನ್ನ ಜೊತೆ ತೋಟಕ್ಕೆ ಬರ್ಬೇಕು ನೀನು. ಹೇಳಿದ್ನೇ ಎಷ್ಟು ಕಿತ ಹೇಳ್ತೀಯ. ನಡಿ ಬರ್ತೀನಿ ನಡಿ. ತೋಟದಾಗ ನನಗೆ ಬರೀಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋನಲ್ಲ. ಅಯ್ಯ ಮನೆಗೆ ಅವ್ರ ಹತ್ರ ಎಲ್ಲ ಹೋಗೋದಕ್ಕಿನ್ನ ತೋಟಕ್ಕೆ ಕೆಲಸ ಮಾಡೋದ ಮೇಲೆ ನಡಿ. ಕೈಲಾಗಿದ್ದೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ ಬಾ. ಬರ್ತಾ ಇದ್ದೀನಿ. ಯಾರು ಇಲ್ಲ ಈಶ ಹೇಳ್ಬಿಟ್ಟು ಹೋಗೋಣ ಅಂತಂದ್ರೆ ಅಂಬುಜತೆ 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 ಇವಳಕ್ಕೆ ಹಿಂಗೆ ಬರ್ಕೊಂತಾಳೆ ಯಾಕೆ? ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಂತೆ. ಸರಮ್ಮ ಸರಿ ಹೊರಡು. ನೀನು ಯಾವಾಗ ಅರ್ಧರಾತ್ರಿಗೆ ಬಂದಿದ್ದೀಯಾ? ಇಲ್ಲ ಬರಲ್ಲ. ಇನ್ಮೇಲೆ ನಾನು ಅಷ್ಟು ಮಾನ ಮರ್ಯಾದೆಗೆ ಬದುಕೋದ್ ಕಲ್ಕ. ಇಷ್ಟಿನಿಂದ ಅದನ್ನೆಲ್ಲ ಬಿಟ್ಬಿಟ್ಟು ಬದುಕ್ತಾ ಇದ್ನೆ ನಾನು. ನಿಂಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಯ್ಯ ನಿನ್ನ ಹತ್ರ ಬುದ್ಧಿ ಹೇಳ್ಸ್ಕೊಳಕ್ಕೆಲ್ಲ ಹೋಗಿದ್ದು. ಓಡ್ ಬರ್ತೀನಿ ಅತ್ತೇ ಅಂತ ಹೇಳಕ್ಕ. ಹೋಗ್ಬಿಟ್ಟು ಬಮ್ಮ ಸೊಸೆ ಅಂತ ನಾನು ಹೇಳಿದ್ನಿ. ಹೋಗು. ನಿನ್ ನ್ಯಾಸ್ಟ್ಗಾರ್ತಿ ಕೇಳ್ಬಿಟ್ಟೇನಾ? ಅದ್ಯಾರಮ್ಮ ನನ್ನ ನ್ಯಾಸ್ಟ್ಗಾರ್ತಿ? ನಮ್ಮ ಮನೆಗೆ ಒಬ್ಬಳು ಬಿದ್ದೋಳಲ್ಲ ತಿರ್ಬೋಕಳು ಅವಳು. ಏನತ್ತೆ ಹಂಗಂತ ಇದ್ಯಾ? ಇವಳ್ಕ ತಲೆ ಎಲ್ಲ ಕಿವ್ರಿಯ. ಏನೋ ಸವಿತಾ ಬ್ಯಾಗ್ ಎತ್ತಿ ತಲೆ ಮೇಲೆ ಕಡಿದಲ್ಲೇ ಓದ್ತಾ ಇದ್ದೀನಕ್ಕ. ಮನ್ಕೋತಾ ಇದ್ದೀನಿ. ನಮ್ಮ ಮನೆಗ ಓದ್ತಾ ಇದ್ಯಾ? ಒಪ್ಕೊಬಿಟ್ಲೇನ ನಿಮ್ಮ ಮತ್ತೆ? ಒಪ್ಸೋದಲ್ಲ ನನ್ಗೆ ಚೆನ್ನಾಗಿ ಗೊತ್ತು. ಒಪ್ಸ್ತೀನಿ ನಾನು. ಇಷ್ಟ ಆಯ್ತಾಗ ಹೋಗೋದು, ಕಷ್ಟವಾದಾಗ ಬರೋದು. ಬರೀ ಬಾ ತಿರ್ಗಾ. ಅಯ್ಯೋ ನಾನಂಗ್ ಸುಮ್ಮನೆ ಹೇಳ್ತಾ ಇದ್ದೀನಿ ತಕ್ಕಪ್ಪ. ನೀನೇನಾ ಕಿವ್ಲಿ ಕಡ್ಕೆ ಇಟ್ಕೊಂಡಿದ್ಯಾ? ಆದ್ರೂ ಬಂತ ಆಟಗಿತ್ತಿಲ್ಲ ನಿನ್ಲೆ. ಬಂದೆ ಒಂದು ತಿಂಗಳಾಯ್ತಾ, 1.5 ತಿಂಗಳಾಯ್ತಾ, 2 ತಿಂಗಳಾಯ್ತು ಅನ್ಕ. ಹೆಂಗ್ ಬೇಕೋ ಹಂಗಿದ್ದೆ ಓದ್ತಾ ಇದ್ಯಾ. ನಮಗೆಲ್ಲಮ್ಮ ಈ ಅದೃಷ್ಟ ಎಲ್ಲಿ? ಇದ್ರಾಗೆ ಏನಕ್ ಬೇಕು ನಾವು? ಈ ಬಾಯಾಗ ಗೋಡ ಕಪ್ಪಲ್ ಹಾಕ್ಲಿರ್ತಾವಲ್ಲ ಹಂಗೆ ಅದೇ ಬಾಯ ಪ್ರಪಂಚ ಆಗ್ಬೇಕು. ಅಲ್ಲೇ ಎಗ್ರಕೊಂಡು ಆ ನೀರಾಗೆ ಬಿದ್ದು ಒದ್ಲಾಡ್ಬೇಕು ನಾವು. ಅಲ್ಲೇ ಎಲ್ಲ ನಗ್ಗೇ ಇರ್ತದೆ. ಎತ್ಕೊಂಡ್ಬಿಟ್ಟು ಹಂಗೆ ನೇಣ್ ಹಾಕೊಂಡ್ಬಿಡುದ ಗೋಡ ಕಪ್ಪಲಕ್ನ? ಅದೇ ಇನ್ನೇನು ಮಾಡಿದ್ ನೇಣ್ ಗಿಣ ಹಾಕೊಬೇಕಷ್ಟೇ. ಬಂದೇನೆ. ಬರ್ತಾ ಇದ್ದೀನಿ. ಬಾಯಾಗಿನ ಗೋಡ ಕಪ್ಪಲಕ್ ನಂಗೆ ಅಲ್ಲೇ ಇರ್ಬೇಕು ನಾವು. ಈಜ್ಕೂ ಬರಂಗಿಲ್ಲ, ಆಶ್ಕೂ ಹೋಗಂಗಿಲ್ಲ. ಆ ನೀರಾಗೆ ಈಜ್ಕೊಂಡು ಇರೋಗ್ಬೇಕು. ಏನೇ ಮಾಡಕ್ಕತ್ತದೆ? ನಮ್ಮ ಮನೆ ಬರ ನಾವು ಕೇಳ್ಕೊಂಬಂದಿರೋದು. ಸರಮ್ಮ ಓದ್ತೀನಿ. ನಮ್ಮ ಯಜಮಾನು ಕೂಗ್ತಾವನೆ. ಸರ್ಬತ್ತು ನಿಂಬೆಹಣ್ಣು ಸರ್ಬತ್ತು ಮಾಡ್ಕೊಡ್ಬೇಕಂತೆ. ಹೋಗಿ ಮಾಡ್ಕೊಡ್ತೀನಿ. ಮನೇಲಿ ಯಾರು ಇಲ್ಲ ಅಂತೆ ನಿಮ್ಮ ಯಜಮಾನ್ ಸರ್ಬತ್ ಮಾಡ್ಕೊಡಕ್ಕ? ಅಯ್ಯೋ ಎಂಟು ಮಾಡ್ಕೊಡೋದಕ್ಕೂ ಬೇರೆಯವ್ರು ಮಾಡ್ಕೊಡೋದಕ್ಕೂ ವ್ಯತ್ಯಾಸ ಇಲ್ಲ ಅಂಬುಜತ್ತೆ. ನೀನೆಂತ ಮಾತಾಡ್ಬಿಟ್ಟೆ? ಎಂಟ್ರು ಸಕ್ಕರೆ ಹಾಕ್ದಿರ ಮಾಡಿದ್ರು ಅದು ಸೀಗನೆ ಇರ್ತದೆ ನಿಂಬೆಹಣ್ಣು ಸರ್ಬತ್ತು. ಸರಮ್ಮ ಸರಿ. ಎಂಟ್ರು ನಿಂಬೆಹಣ್ಣು ಬರೀ ಒಂದು ಚೂರು ಯಾಲಕ್ಕಿ ಕುಟ್ಟಿ ಹಾಕಿದ್ರೆ ಅವ್ರಿಗೆ ಪಾನಕ ಕುಡಿದಷ್ಟೇ ಸಂತೋಷ. ಎಂಟ್ರು ಗಣ್ಣವ್ರಂದ್ರೆ ಹಂಗಿರ್ಬೇಕು. ಇಲ್ಲಿಂದ ಹೋಗಲೇ 3 ಎತ್ತೋಳು 6 ಎತ್ತೋಳು ಕೇಳಕ್ ಬಂದಂತೆ. ನೀನೇನು ನಂಗೇನು ಹೇಳಕ್ ಬರಬೇಡ. ಎಲ್ಲ ಹೇಳಕ್ ನಾ ಕನ್ನಡಿ. ಮನೆ ಬೀಗ ಹಾಕಿ ಮನೆಗೆ ಇಕ್ಕಂತೀನಿ. ಇನ್ನು ಯಾರಿಗೂ ಕೊಡಲ್ಲ ಬೀಗ. ಭದ್ರವಾಗಿ ಕಬ್ಬಿಣ ಪೆಟ್ಟಾಗಿ ಇಕ್ಕೊಂಡು ಅದು ಬೀಗ ಹಾಕೊಂಬಿಡು. ಇಲ್ಲಾಂದ್ರೆ ಸರೋದಕ್ಕೆ ನೆತ್ಕೊಂಡ್ಬಿಡ್ತಾಳೆ. ಹೌದ್ಲೇ ನಾನು 2 ದಿವಸ ಆ ಮನೆಗೆ ಇರ್ಬೇಕ್ಲಿ. ಇರೋಗಿರೋಗು. ಹಳೆ ಮನೆ ನಮ್ಮ ಮಾವನ ಬಿಟ್ಬಿಟ್ಟವನೆ. ಇರೋಗಿರೋಗು ಮಾರಂಗೆ ಇರೋಗಮ್ಮ. ಯಾರು ಬೇಡ ಅಂತಂದ್ರಿ ಹೇಳು. ಅದೇ ನಮ್ಮ ಮನೆಗೆ ನೋಡ್ ಬಿಟ್ರೆ ಮೇರಿತಾರೆ. ಬಿಡ್ಬೇಕಲ್ಲ ನಾವು ನಿಮ್ಮ ಅತ್ತೆ ಬಿಟ್ಟಂಗೆ. ಅವಳಕ್ಕಂತ ಮಾನ ಮರ್ಯಾದಿನೇ ಇಲ್ಲ. ಆಸ್ಕೋದೆ ತಿರ್ಗಾ ಒಳಕೋತಾ ಇದ್ಯಾ? ಏನಕ್ಕ ಆಸ್ಕೋದವ್ರನ್ನ ಏನಕ್ಕೆ ತಿರ್ಗಾ ಒಳಕ್ ಬರ್ಸ್ಕೊಳೋದ? ಹಂಗೆ ಪರ್ಕೆಗೆ 12 ಹಾಕಿ ಓಡಿಸ್ಬೇಕು. ನೀನ್ ಬೋಲಾದೋಳಮ್ಮ. ನೀನೇನ್ ಕಮ್ಮಿ ಅದ ಇನ್ಸಲ್ಲು ಏನ್ ಮಾಡ್ಬಿಟ್ರು ನಿಕ ಬೋಲಾದೋಳ ಅಂತ ಇದ್ಯಾ? ಏನೋ ಒಂದು ಮನೆ ಅನ್ನೋದಾಗ ಜಗಳ ರಗಳೆ ಎಲ್ಲ ಇರ್ತದಮ್ಮ. ಅದಕ್ಕೆ ಮನೆಯಿಂದ ಅಷ್ಟು ಹಾಕ್ಬಿಡಕತ್ತದ? ಮನೆಯನ್ನ ಕಳ್ಕೊಂಡ್ಬಿಟ್ರೆ ಸಂಸಾರಗಳಷ್ಟೇ ಆಳ್ಬಿದ್ದೋಗ್ಬಿಡ್ತವೆ. ಬಂದು ಸುಪ್ನಾತ್ ಹೋಗಿ ನೀನು. ಕಮ್ಮಿ ಆದ ಸುಪ್ನಾತಿ ಎಲ್ಲ. ಅದೇ ನಾನು 1-2 ದಿವಸ ಬೇರೆ ಇರ್ತೀನತ್ತೆ. ಅಯ್ಯೋ ನಿಮ್ಮ ಮಾವನ್ ಕೇಳ್ಬಿಟ್ಟು ಮಾರಂಗ ಹೋಗಿರೋಗು. ಬರ್ರಿ ತಡಿ ಮಾವನ್ ಕೇಳ್ತೀನಿ ನಾನು. ಹೋಗು ಮೂಗಕ್ಕೆ ಏನೋ ತಿನ್ಸೋದೋ ಕುಚ್ಚೋದೋ ಮಾಡೋಗು. ಮಾತ್ರಗಳೇನು ಹಾಕ್ತೇನೆ ಹಾಕೋಗು. ನಮ್ಮ ಮಾವನ್ ಬರ್ಲಿ ನಾನು ಕೇಳ್ತೀನಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪ ಶಾಂತಯೇ. ಓಹೋ, ಕೊಲ್ಲೂರು ಮೂಕಾಂಬಿಕೆ, ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಮೈಸೂರು ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ ಅಮ್ಮ ಮಹಾತಾಯಿ, ನಿನ್ನ ಮುಖದಲ್ಲಿ ಕಳೆ ತಾಂಡವಾಡ್ತಿದ್ಯಮ್ಮ. ಯಾವ್ದಿಂದ? ಏನಮ್ಮ ನಿನ್ನ ಮುಖದಾಗ ಹಿಂಗೆ ಅದ ಕಳೆ? ಏನಮ್ಮ ನಿನ್ನಿಂದನೇ ಅಮ್ಮ ಈ ಸಂಸಾರ ನಿಂತಿರೋದು. ನೀನೊಬ್ಳು ಇಲ್ಲ ಅಂತಂದಿದ್ರೆ ಕ್ಲೀನಾಗಿ ನೀರಾಗಿ ಕೊಚ್ಕೊಂಡು ಹೋಗ್ಬಿಡ್ತಾಯ್ತಮ್ಮ ಈ ಸಂಸಾರ. ನಿನ್ನಿಂದ ಈ ಸಂಸಾರ ನಿಂತಿರೋದು. ನೀನೇ ಈ ಮನೆಗೆ ಆಧಾರ ಸ್ತಂಭ. ನೀನಿರೋಷ್ಟು ದಿವಸನೂ ಲಕ್ಷ್ಮಿ ಮನೆಯೊಳಗೆ ತಾಂಡವಾಡ್ತಾ ಇರ್ತಾಳೆ. ನೀನೇನಾದ್ರೂ ಈ ಮನೆಯಿಂದ ಹೋಗಿದ್ದಿ ಅಂದರೆ ಲಕ್ಷ್ಮಿ ನಿನ್ನ ಜೊತೆಗೆ ಬಂದ್ಬಿಡ್ತಾಳಮ್ಮ. ಹೌದೇನಪ್ಪ, ನಿಜವೇ ಹೇಳ್ತಾ ಇದೀಯಾ? ಪುನಮ್ಮ ಅವಾಗ ಹೇಳಿದ್ನಲ್ಲ, ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕೊಲ್ಲೂರ ಮೂಕಾಂಬಿಕೆ, ಹೊರನಾಡು ಅನ್ನಪೂರ್ಣೇಶ್ವರಿ, ಮೈಸೂರು ಚಾಮುಂಡೇಶ್ವರಿ, ಮಹಾಕಾಳಿ, ಭದ್ರಕಾಳಿ, ಮಹಾಲಕ್ಷ್ಮಿ, ಧನಲಕ್ಷ್ಮಿ, ಗಜಾನನ ಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಹೂಗಳ ಲಕ್ಷ್ಮಿ, ರಾಗಿ ಲಕ್ಷ್ಮಿ, ಅಕ್ಕಿ ಲಕ್ಷ್ಮಿ ಎಲ್ಲ ನೀನೇನಮ್ಮ. ನಾನು ಹೇಳ್ತಾ ಇದ್ದೀನಲ್ಲ, ಈ ಸಂಸಾರ ನಿನ್ನಿಂದನೇ ಹಿಂಗಿರೋದು. ನೀನೊಬ್ಳು ಇಲ್ಲ ಅಂತಂದರೆ ಕಿಲಿಯಿಂದ ಸೋಪು ಸರ್ಪ ಹಾಕಿ ತೊಳ್ದಂಗೆ ಆಗೋಗ್ಬಿಡ್ತೈತಿ ಈ ಸಂಸಾರ. ಅಯ್ಯೋ ನಾನು ಅಷ್ಟೊಂದು ಅದೃಷ್ಟವಂತಲೇ. ಹೂನಮ್ಮ,
ಅಷ್ಟು ಅದೃಷ್ಟವಂತಳು ನೀನು. ಇನ್ನೂ ಈ ಮನೆಯವ್ರಿಗೆಲ್ಲ ನೀನು ಬೆಲೆ ಗೊತ್ತಿಲ್ಲ. ನೀನು ವಜ್ರನಮ್ಮ, ವಜ್ರ ವಜ್ರ ಎಲ್ಲೋ ಮಣ್ಣೊಳಗೆ ಊತಕೊಂಬಿಟ್ಟಿದ್ಯಾ. ಹೊರಗೆ ತೆಗೆದು ವಜ್ರದ ಬೆಲೆ ಏನು ಅಂತ ನಾನು ತೋರಿಸ್ತೀನಿ ಎಲ್ಲರಿಗೂ. ಅಯ್ಯೋ ಹೋಗ್ಲಿ ಬಿಡಪ್ಪ. ನಮ್ಮನೆಗೆ ಒಬ್ರು ಅಂದ್ರೆ ಒಬ್ರ ನನ್ನ ಮಾತು ಕೇಳಲ್ಲ ಅಂತಾರೆ. ನೀನ್ ಸುಮ್ಮನೆ ಇರಮ್ಮ, ನೀನ್ ಸುಮ್ಮನೆ ಇರಮ್ಮ ಅಂತಾರೆ. ನಾನು ಬಂದಿರೋದೇ ಅದಕ್ಕೆ. ಇವಾಗ ವಯಸ್ಸಾಗೈತಲ್ಲ ನಿಂಕ, ನೋಡ್ತಾ ಇರೋ ನಿನ್ನ 18 ವರ್ಷದ ಹುಡುಗಿ ಮಾಡ್ಬಿಡ್ತೀನಿ. ಅಯ್ಯೋ 18 ವರ್ಷ ಹುಡುಗಿ ಆಗಿ ನಾನು ಏನು ಆಳ್ಬೇಕಪ್ಪ? ಯಾವ ರಾಜ್ಯ ಆಳ್ಬೇಕು? ಸಾಕು ಸಾಕು, ಸಾರ್ಥಕ ಆಗ್ಲಿ ಈ ಜೀವನ. ಸಾಕು ಸಾಕು, 18 ವರ್ಷ ಹುಡುಗಿ ಏನಾಗೋದು ಬೇಡ ನಾನು. ಏನಮ್ಮ ನಿನ್ನ ಮಕ್ಕದಾಗ ಕಳೆ? ಈ ಮನೆಯೊಳಗೆ ಯಾರೋ ಒಬ್ಬೊಬ್ರು ನಿಮ್ಮ ಮಾತು ಕೇಳಲ್ಲಷ್ಟೇ. ಇನ್ನೆಲ್ಲರೂ ನೀವು ಹಾಕಿದ ಗೆರೆ ದಾಟಲ್ಲ. ದಾಟಲ್ಲ, ಅದ್ರ ಮೇಲೆ ಎಗರ್ಕೊಂಡು ಹೋಗ್ತಾರೆ. ದಾಟಲ್ಲ, ಅದ್ರ ಮ್ಯಾಗ ಜಂಪ್ ಮಾಡ್ಕೊಂಡು ಹೋಗ್ತಾರ. ಈ ಅಮ್ಮನ ಹಾಕಿದ ಗೆರೆ ದಾಟಬಾರ್ದು, ಹಂಗ ಮಾಡ್ತೀನಿ ನಾನು ಇವಾಗ. ಮಾಡು ಮಾಡು, ಇನ್ನೊಂದು ದಾರೆಗೆ ಹೋಗ್ತಾರೆ. ಅಲ್ಲಿ ನಿನ್ ಗೆರೆ ಹಾಕ್ಬಿಟ್ಟು ಹೋಗಿದ್ರೆ ಇನ್ನೊಂದು ದಾರೆಗೆ ಹೋಗ್ತಾರೆ. ನಮ್ಮನೆಗೆ ಅಂತವ್ರವ್ರೆ, ಆಕಾಶದಾಗೆ ಬೇಕಾದ್ರೆ ಹಾರ್ಕೊಂಡು ಹೋಗ್ಬಿಡ್ತಾರೆ. ನೋಡಮ್ಮ ತಾಯಿ, ನಿನ್ನ ಹೆಸರೇನೋ ನನಗೆ ಗೊತ್ತಿಲ್ಲ. ಅಂಬುಜಾಕ್ಷಿ. ಅಂಬುಜಾಕ್ಷಮ್ಮ, ಯಾರ ವಿಷಯಕ್ಕೂ ನಿನ್ನ ತಲೆ ಕೆಡ್ಸ್ಕೊಂಬೇಡ. ನೀನು ಯಾವತ್ತಿದ್ರು ಮಹಾಲಕ್ಷ್ಮಿ ಮಹಾಲಕ್ಷ್ಮಿನೇ, ಆಯ್ತಾ? ವಜ್ರ ವಜ್ರ ನೀನು. ಎಲ್ಲೋ ಒಂಚೂರು ಇವಾಗ ಮಣ್ಣು ಮೆತ್ಕೊಂಡಿರ್ಬೋದಷ್ಟೇ. ಅದನ್ನ ನೀಟಾಗಿ ತೊಳೆದ್ಬಿಟ್ರೆ ಅದ್ರ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲಮ್ಮ. ಇವಾಗ ನೀನ್ ತೊಳೆಯಕ್ಕೆ ಬಂದಿದ್ಯೇನಾ? ಇವಾಗ ವಜ್ರನ ಸೋಪ್ ಹಾಕಿ ಸರ್ಪ್ ಹಾಕಿ ತೊಳೆಯಕ್ ಬಂದಿದ್ಯಾ ಅನ್ನು? ಹೌದೌದು. ಎಲ್ಲದು ವಜ್ರ? ನನ್ನ ಎದುರುಗಡೆ ನಿಂತ್ಕೊಂಡವಳಲ್ಲಮ್ಮ ಅಂಬುಜಾಕ್ಷಮ್ಮನು, ಮಹಾತಾಯಿ ನಮ್ಮಮ್ಮನು, ಆಯಮ್ಮನೆ ವಜ್ರ. ಹಂಗೆ ಹಂಗೆ, ಸರಿ ಸರಿ. ನೋಡಮ್ಮ ಅಂಬುಜಾಕ್ಷಮ್ಮ, ನನಗೆ ಒಂದೇ ಒಂದು ಪೂಜೆ ಮಾಡ್ತೀನಿ. ಆ ಪೂಜೆ ಏನಾದರೂ ನಿಮ್ಮ ಮನೆಯೊಳಗೆ ಮಾಡಿಸ್ಬಿಟ್ರೆ ನನ್ನ ಕೈಗೆ, ಮನೆಯೊಳಗೆ ಯಾರು ನಿಮ್ಮ ಮಾತು ಮೀರಲ್ಲಮ್ಮ. ನೀವು ಕೂತ್ಕೊ ಅಂದ್ರೆ ಕೂತ್ಕೊಂತಾರೆ, ನಿಂತ್ಕೊ ಅಂದ್ರೆ ನಿಂತ್ಕೊಂತಾರೆ. ಹಂಗೆ ಮಾಡಿಸ್ಕೊಡ್ತೀನಮ್ಮ ನಿಮಗೆ. ವಜ್ರ ಅಂದೆ ಸೋಪು ಸ್ವಲ್ಪ ತೊಳ್ಕೊಡ್ತೀನಿ ಅಂದೆ, ಇವಾಗ ಪೂಜೆ ಮಾಡಿಸು ಅಂತ ಇದೆಯಾ? ಬಲ್ ಗಿಲಿಟೋ ಇದ್ದಂಗಿದ್ಯಾ ನೀನು? ಬಾಯ್ ಮುಚ್ಚೆ, ಹಂಗೆಲ್ಲ ಮಾತಾಡ್ಕೊಡ್ತು. ಅವ್ರು ಸ್ವಾಮಿಗಳು ಇದ್ದಂಗೆ. ಯಾವ್ರ ಸ್ವಾಮಿಗ? ಇಲ್ಲ, ಪಕ್ಕದಾಗ ಬಿಟ್ಟು ಬಂದೂರು. ಇಲ್ಲಿ ಬಿಟ್ಟು ಬಂದೂರು ಬೇರೆ ಅದೇನು? ಅಯ್ಯೋ ಸಮಯ, ಅವಳ ಮಾತುಗಳೆಲ್ಲ ಕೇಳಬೇಡ ಸಮಯ. ಅವಳಿನ್ನ ಹುಡುಗಾಟ, ಏನು ತಿಳಿಯಲ್ಲ. ಇರ್ಲಿ ಇರ್ಲಿ, ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡಲ್ಲ ನಾವು. ಇರ್ಲಿ ಇರ್ಲಿ, ಏನು ಮಾಡೋಕ್ಕಾಗಲ್ಲ. ನೋಡಮ್ಮ ಅಂಬುಜಾಕ್ಷಮ್ಮ, ನನ್ನ ಮಾತು ಕೇಳಮ್ಮ. ನಿಮ್ಮ ಮನೆಯೊಳಗೆ ಒಂದೇ ಒಂದು ಪೂಜೆ ಮಾಡಿಸ್ಬಿಡಮ್ಮ. ನಿಮ್ಮ ಮನೆಯೊಳಗೆ ಇವಾಗ ಎಷ್ಟು ಲಕ್ಷ್ಮಿ ಆಯ್ತು, ಅಷ್ಟು ಸಂಪತ್ತು ಜಾಸ್ತಿ ಆಗ್ತೈತಮ್ಮ. ಮನೆಯೊಳಗೆ ಎಲ್ಲರೂ ನಿನ್ನ ಮಾತು ಕೇಳ್ತಾರಮ್ಮ. ನನ್ನ ನಂಬಮ್ಮ. ಪೂಜೆಗ ಕುರಿ ಕೋಳಿ ಕೋಣ ಅದೆಲ್ಲ ಕೇಳ್ತೀನೋ? ನಾವೆಲ್ಲಿಂದ ತರೋದು? ಏನು ಬೇಡಮ್ಮ, ಒಂದು 25 kg ಆಗೋಷ್ಟು ಕುರಿ ತಂದ್ಬಿಟ್ರೆ ಸಾಕು. ಅಯ್ಯೋ ಸಮಯ, ನಾವು ಕುರಿ ಕೋಳಿ ತಿನ್ನೋರಲ್ಲ. ಅಲ್ಲ ಅಲ್ಲ, ಹಂಗೇನು ನೀನ್ ಬೆಮೆ ಇಟ್ಕೊಂಡಿದ್ರೆ ಅದನ್ನ ಬಿಟ್ಬಿಡು. ನಮ್ಮನೆ ಕುರಿ ಕೋಳಿ ಅವೆಲ್ಲ ಏನು ಮಾಡಲ್ಲ ಸಮಯ. ಓ ಹೌದಾ, ಸರಮ್ಮ, ಸರಿ ಸರಿ. ಒಂದು 25 kg ಅಕ್ಕಿ, ಒಂದು 10 kg ತೊಗರಿಬೇಳೆಕಾಳು, ಒಂದು 10 kg ಬೆಲ್ಲ, ಆಮೇಲೆ ಒಂದು 20-30 ಕೊಬ್ಬರಿ ಗಿಟ್ಕಿಗಳು, ಒಂದು 30 ತೆಂಗಿನಕಾಯಿ, ಒಂದು 5 ಬಾಳೆಗೊನೆ. ಏನಕ್ಕೆ ಇವೆಲ್ಲ ನೀನ್ ತಿಥಿ ಮಾಡಕ್ಕ? ನೀನ್ ನಡಿ ಅವಳಕ್ಕ, ನಡಿ. ಏನೋ ನಮ್ಗೆ ಒಳ್ಳೇದಾಗ್ಲಿ ಅಂತ ಅಯ್ಯಪ್ಪನ ಏನೋ ಹೇಳ್ತಾ ಇದ್ರೆ ಅವಳು ಬರ್ತಾವಳೆ. ಬಾಯಿ ಮುಚ್ಕೊಂಡು ನಿಂತ್ಕ, ಇಲ್ಲ ಅಂದ್ರೆ ನಡಿ ಒಳಕ್ಕ. ಅಯ್ಯೋ ಸಮಯ ಹೇಳು, ಅವಳು ಹಂಗೆ ಅವಳು ಹುಡುಗಾಟ ಅವಳ್ಕ. ಒಂದು 5 ರೇಷ್ಮೆ ಸೀರೆಗಳಮ್ಮ. ಒಂದು 5 ರೇಷ್ಮೆ ಸೀರೆ, ಆಮೇಲೆ 1 kg ಅರಿಶಿನ, 1 kg ಕುಂಕುಮ, ಆಮೇಲೆ ಒಂದು 5 ಕಳಶಂಬುಗಳು. ಬೆಳ್ಳಿವಾದ್ರೂ ಪರವಾಗಿಲ್ಲ, ಇಲ್ಲ ಬಂಗಾರವಾದ್ರೂ ಪರವಾಗಿಲ್ಲ. ಅಯ್ಯ ಬಿಡು, ಬಂಗಾರವೇ ತಂದ್ರೆ ಆಯ್ತು. ಒಂದು 5 ಅಲ್ಲ 10. ಓ ಬಂಗಾರವೇ ತತ್ತೀರ ನಂಗಾದ್ರೆ? ಅಯ್ಯ ಬಿಟ್ಟು ಬಂದೂರಿಂದ ಬಂದಿದ್ಯಾ? ನೀನ್ ಕೇಳೋದೆಚ್ಚ, ನಾವು ತರ್ಸೋದೆಚ್ಚ. ಏನ್ ಸಮಯ? ಕಳ್ಸಿದ ಮೇಲೆ 5 ಜಾಕೆಟ್ ಬಟ್ಟೆಗಳು, 5 ತೆಂಗಿನಕಾಯಿಗಳು, ಆಯ್ತಾ? ಅವಾಗ ತಾನೇ ಕಿತ್ಕೊಂಬಂದಿರೋ ಹೂವು ಒಂದು 5 kg. ಜಾಸ್ತಿ ಒತ್ತಿರಲ್ಲ, ಒಣಗೋಗ್ಬಿಡ್ತವೆ. ಏನು, ಒಂದು 5 kg ಹೂವು ತಗೊಂಬರ್ರಿ. ಆಮೇಲೆ ಫೋಟೋಗಳು, ಲಕ್ಷ್ಮಿ ಫೋಟೋ, ಹೊಸ ಫೋಟೋ, ಹಳೆ ಫೋಟೋ ಬೇಡ, ಹೊಸ ಫೋಟೋ. ಹೊಸ ಫೋಟೋಗಳೇ ತಗೊಳೋದು ವಾಪಸ್ಸು, ಹಳೆ ಫೋಟೋಗಳು ತಗೊಳಲ್ಲ. ನೀನ್ ಹೋಗಿ ಒಳಕ ಬಾಯಿ ಮುಚ್ಕೊಂಡು ಇವಳ ಅವಳಮ್ಮ ಇಷ್ಟಕ್ಕೂ ಕೋತಿ ತಾಂಡ್ಕೊಂಡಿದ್ರೆ ಒನನೆಲ್ಲ ಕೆಡಿಸ್ತದಂತೆ. ಅಯ್ಯಪ್ಪನ ಏನೋ ಹೇಳ್ತಾವನೆ ಪಾಪ ಶಾಸ್ತ್ರಕ್ಕ, ನಮ್ಮ ಒಳ್ಳೇದಕ್ಕೆ ತಾನೆ ಅಯ್ಯಪ್ಪನ ಹೇಳ್ತಾ ಇರೋದು. ಹೇಳ್ತಾವನೆ. ಆಮೇಲೆ ನೀನ್ ಹೇಳ್ ಸಮಯ. ಅದೇಕಪ್ಪ ಅಂತ ಟೋಪಿ ಇಟ್ಕೊಂಡಿದ್ಯಾ? ಟೋಪಿಯಿಂದ ಒಂದು ದೊಡ್ಡ ಕತೆ ಆಯ್ತಮ್ಮ, ದೊಡ್ಡ ಕತೆನೇ ಆಯ್ತು ಟೋಪಿಯಿಂದ. ಟೋಪಿ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂತ? ಅಯ್ಯ ದೊಡ್ಡ ಕತೆ ಚಿಕ್ಕದಾಗ ಮಾಡಿ ಹೇಳು, ಏನ್ ಪರವಾಗಿಲ್ಲ. ಹೇಳ್ತೀನಿ. ಮುಂದುವರಿಯುವುದು.